Hi students, ಇವತ್ತು ನಾವು 3 dimensional geometry ಇಂಟ್ರೊಡಕ್ಷನ್ಸ್ ಟು 3 dimensional geometryಯನ್ನು ಕಲಿಲಿಕ್ಕಿದೆ. ಇದರ ಅಪ್ಲಿಕೇಶನನ್ನು ನಾವು ಸೆಕೆಂಡ್ ಪಿ ಯು ಸಿಯಲ್ಲಿ ತಿಳ್ಕೊಳ್ತೀವಿ. ನಮಗೆ ಗೊತ್ತಿದೆ ಪಾಯಿಂಟ್ ಅಂದಾಗ 0 ಡೈಮೆನ್ಷನಲ್ ಆಗುತ್ತೆ. ನಾವು ಲೈನನ್ನು ಮಾತ್ರ ತಗೊಂಡಾಗ, ನಂಬರ್ ಲೈನ್ ಅಂತ ತಗೊಂಡಾಗ, ರಿಯಲ್ ಲೈನ್ ತಗೊಂಡಾಗ ಇಟ್ ಈಸ್ ಸೆಟ್ ಟು ಬಿ ಎ 1 ಡೈಮೆನ್ಷನಲ್. ಪ್ಲೇನನ್ನು ತಗೊಂಡಾಗ, ಫ್ಲ್ಯಾಟ್ ಸರ್ಫೇಸನ್ನು ತಗೊಂಡ್ರೆ ಇಟ್ ಈಸ್ ಕಾಲ್ಡ್ ದ 2 ಡೈಮೆನ್ಷನಲ್ ಅಂತ ಕರಿತೀವಿ. ಹಾಗೆ ಸ್ಪೇಸಿಗೆ ಬಂದಾಗ ಅದನ್ನು ನಾವು 3 ಡೈಮೆನ್ಷನಲ್ ಅಂತ ಕರಿತೀವಿ. ಪಾಯಿಂಟನ್ನು ಮಾತ್ರ ಡಿಫೈನ್ ಮಾಡ್ತೀವಿ, 0 ಒಂದು ಡಾಟನ್ನು. ಲೈನ್ ಅಂದಾಗ ಲೈನಲ್ಲಿ ಬರೋದು ಓನ್ಲಿ 1 ಪಾಯಿಂಟನ್ನು ಹೇಳ್ತೀವಿ. ಹಾಗೆ ಫ್ಲ್ಯಾಟ್ ಸರ್ಫೇಸ್ ಬಂದಾಗ ಅಲ್ಲಿ ನಾವು 2 ಪಾಯಿಂಟ್ಸನ್ನು ಮೆಸರ್ ಮಾಡ್ತೀವಿ. ಹಾಗೆ ಸ್ಪೇಸಿಗೆ ಬಂದಾಗ ಅದರ ಐಡೆಂಟಿಫೈ ಮಾಡುವಾಗ 3 ಕ್ವಾಂಟಿಟಿ 3 ಎಲಿಮೆಂಟ್ಸನ್ನು ಡಿಫೈನ್ ಮಾಡ್ತೀವಿ. ನಾವು ಈ ಯೂನಿಟಲ್ಲಿ ಫಸ್ಟಿಗೆ 3 ಡೈಮೆನ್ಷನಲ್ ಇಂಟ್ರೊಡಕ್ಷನ್ನು, ಕೋಆರ್ಡಿನೇಟ್ ಪ್ಲೇನ್ಸ್ ಬಗ್ಗೆ, ಕೋಆರ್ಡಿನೇಟ್ ಆಕ್ಸಿಸ್ ಬಗ್ಗೆ, ಆಕ್ಟೆಂಟ್ಸ್ ಬಗ್ಗೆ, ಕೋಆರ್ಡಿನೇಟ್ಸ್ ಆಫ್ ಎ ಪಾಯಿಂಟ್ ಇನ್ ಸ್ಪೇಸ್, ಹಾಗೆ ಡಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸು, ಸೆಕ್ಷನ್ಸ್ ಫಾರ್ಮುಲಾ, ಇಷ್ಟನ್ನು ನಾವು ಫಸ್ಟ್ ಇಯರ್ನಲ್ಲಿ ತಿಳ್ಕೊಳ್ಳಿಕ್ಕಿದೆ. 1 by 1 ನಾವೀಗ ನೋಡ್ತಾ ಹೋಗೋಣ. ದ ಫಸ್ಟ್ ಒನ್ ಈಸ್ ಇಂಟ್ರೊಡಕ್ಷನ್ನು. ಲಾಸ್ಟ್ ಇಯರ್ ನಾವು ಕಲ್ತಿದ್ವಿ, ದ ಅರ್ಲಿಯರ್ ಕ್ಲಾಸ್ ವಿ ಹ್ಯಾವ್ ಟು ಲರ್ನ್ಸ್ ಅಬೌಟ್ ಪಾಯಿಂಟ್ ಕಲ್ತಿದ್ದೀವಿ. ಲೈನು, ಸರ್ಕಲ್ಲು, ಕೋನಿಕ್ ಸೆಕ್ಷನ್ಸು, ಅದರ ಪಾರ್ಟ್ಸ್ ಎಲ್ಲ ಕಲ್ತಿದ್ದೀವಿ. ಇಲ್ಲಿ ನಾವು ಲೆಂತ್ ಆ್ಯಂಡ್ ಬ್ರಿಡ್ತ್ ಬಗ್ಗೆ ಮಾತ್ರ ನಾವು ಮಾತನಾಡ್ತಾ ಇದ್ದೀವಿ. ಇಟ್ ಈಸ್ ಕಾಲ್ಡ್ ದಿ 2 ಡೈಮೆನ್ಷನಲ್ ಜೊಮೆಟ್ರಿ ಅಂತ. ಸರ್ಕಲ್ ಇರ್ಬೋದು, ಟ್ರ್ಯಾಂಗಲ್ ಇರ್ಬೋದು, ಸ್ಕ್ವೇರ್ ಇರ್ಬೋದು, ರೆಕ್ಟ್ಯಾಂಗಲ್ ಇರ್ಬೋದು. ಇಲ್ಲಿ 2 ವ್ಯಾಲ್ಯೂಸ್, ಇಟ್ ಈಸ್ ಎ ಫ್ಲ್ಯಾಟ್ ಸರ್ಫೇಸ್ ಆಗಿರುತ್ತೆ. ಇಲ್ಲಿ ಲೆಂತು ಮತ್ತು ಬ್ರಿಡ್ತನ್ನು ನಾವು ಡಿಫೈನ್ ಮಾಡಿ ಇದನ್ನು ಡಿಫೈನ್ ಮಾಡ್ತಾ ಬರ್ತೀವಿ. ಇವೆಲ್ಲವನ್ನು ಫ್ಲ್ಯಾಟ್ ಸರ್ಫೇಸಲ್ಲಿ ನಾವು ಡಿಫೈನ್ ಮಾಡೋದು. ಇನ್ 2 ಡೈಮೆನ್ಷನಲ್ ಎ ಪಾಯಿಂಟ್ ರೀಪ್ರೆಸೆಂಟೆಡ್ ಬೈ ದಿ ಆರ್ಡರ್ ಫೇರ್. ಒಂದು 2 ಡೈಮೆನ್ಷನಲ್ಲಿ ಅಥವಾ ಒಂದು ಫ್ಲ್ಯಾಟ್ ಸರ್ಫೇಸಲ್ಲಿ ಅಥವಾ ಪ್ಲೇನಲ್ಲಿ ಒಂದು ಪಾಯಿಂಟ್ ಪೊಸಿಷನ್ಸ್ ಆಫ್ ದಿ ಪಾಯಿಂಟನ್ನು ನಾವು ಡಿಫೈನ್ ಮಾಡುವಾಗ 2 ಪಾಯಿಂಟು ಬೇಕಾಗತ್ತೆ. ಅದನ್ನೇ ನಾವು 2 ಆಕ್ಸಸ್ಸನ್ನು ತಗೊಂಡು ಡಿಫೈನ್ ಮಾಡ್ತೀವಿ. ಒನ್ ಇಸ್ ದ ಹಾರಿಜಾಂಟಲ್ ಲೈನು, ಇನ್ನೊಂದು ವರ್ಟಿಕಲ್ ಲೈನ್. ಹಾರಿಜಾಂಟಲ್ ಲೈನ್ ರಿಯಲ್ ಲೈನ್ ಅಂತ ಹೇಳ್ತೀವಿ. ವರ್ಟಿಕಲ್ ಲೈನ್ ಅದು ಇಟ್ ಈಸ್ ಇಮ್ಯಾಜಿನರಿ. ಎಲ್ಲಿ ಬೇಕಾದರೂ ಇಮ್ಯಾಜಿನರಿ ಮಾಡಿ ಒಂದು ಪಾಯಿಂಟ್ ಎಲ್ಲಿ ಪ್ಲೇನಲ್ಲಿ ಅದನ್ನು ಡಿಫೈನ್ ಮಾಡ್ತೀವಿ. ಹಾರಿಜಾಂಟಲ್ ಲೈನಿಂದ ಎಷ್ಟು ದೂರದಲ್ಲಿದೆ, ವರ್ಟಿಕಲ್ ಲೈನಿಂದ ಎಷ್ಟು ದೂರದಲ್ಲಿದೆ. ಇಲ್ಲಿ 2 ವ್ಯಾಲ್ಯೂಸು, ಲೆಂತ್ ಮತ್ತು ಬ್ರಿಡ್ತ್ ಅಂತ ಏನು ಹೇಳ್ತೀವಿ, 2 ವ್ಯಾಲ್ಯೂಸ್ ಎಕ್ಸ್ ಮತ್ತು ವೈ ಅಂತ ಕಾಣ್ತೀವಿ. ಎಕ್ಸ್ ವೈ ಕೋಆರ್ಡಿನೇಟಿಂದ ಆ ಪಾಯಿಂಟನ್ನು ನಾವು ಡಿಫೈನ್ ಮಾಡ್ತೀವಿ, ದ ಪೊಸಿಷನ್ಸ್ ಆಫ್ ದ ಪಾಯಿಂಟು. ಇದ್ರ ಬಗ್ಗೆ ನಾವು ಆಲ್ರೆಡಿ ಹಿಂದಿನ ಕ್ಲಾಸಲ್ಲೇ ಕಲ್ತ್ಕೊಂಡಿದ್ದೀವಿ. ಇದನ್ನೇ ನಾವು ಸ್ಪೇಸಿಗೆ ಬಂದಾಗ, ಇನ್ ಸ್ಪೇಸಲ್ಲಿ ಈಚ್ ಬಾಡಿ ಹ್ಯಾಸ್, ಪ್ರತಿಯೊಂದನ್ನು ಲೆಂತು, ಬ್ರಿಡ್ತು ಮತ್ತು ಹೈಟಿಂದ ನಾವು ಡಿಫೈನ್ ಮಾಡಬೇಕಾಗತ್ತೆ. ಈಚ್ ಬಾಡಿ ಎಕ್ಸಿಸ್ಟ್ ಇನ್ 3 ಡೈಮೆನ್ಷನಲ್ ಸ್ಪೇಸಲ್ಲಿ. 3 ಡೈಮೆನ್ಷನಲ್ಲಿ ಲೆಂತು, ಬ್ರಿಡ್ತು ಮತ್ತು ಹೈಟಿಂದ ನಾವು ಡಿಫೈನ್ ಮಾಡಬೇಕಾಗತ್ತೆ. ಓನ್ಲಿ 2 ಪಾಯಿಂಟಿಂದ ಅಥವಾ 2 ವ್ಯಾಲ್ಯೂಸಿಂದ ಡಿಫೈನ್ ಮಾಡಲಿಕ್ಕಾಗಲ್ಲ. ಐದರ್ ಕ್ಯೂಬ್ ಇರ್ಬೋದು, ಕ್ಯೂಬಾಯ್ಡ್ ಇರ್ಬೋದು, ಸ್ಪಿಯರ್ ಇರ್ಬೋದು, ಕೋನ್ ಇರ್ಬೋದು. ಪ್ರತಿಯೊಂದನ್ನು ನಾವು ಡಿಫೈನ್ ಮಾಡುವಾಗ 3 ವ್ಯಾಲ್ಯೂಸ್ ಬೇಕು. ಲೆಂತ್ ಎಷ್ಟು, ಬ್ರಿಡ್ತ್ ಎಷ್ಟು, ಹೈಟ್ ಎಷ್ಟು, ಇವುಗಳ ಸಹಾಯ ಅಥವಾ ಎನಿ 3 ಪಾಯಿಂಟ್ಸ್, 3 ಪಾಯಿಂಟಿಂದ ಇದನ್ನು ಡಿಫೈನ್ ಮಾಡ್ತೀವಿ. ಅಂದರೆ ಯಾವುದೇ ಪಾಯಿಂಟ್ ಸ್ಪೇಸಲ್ಲಿ ಇದೆ ಅಂತ ಹೇಳಿದರೆ ಅಲ್ಲಿ 3 ಇಂಡಿಪೆಂಡೆಂಟ್ ಕ್ವಾಂಟಿಟೀಸ್ ಬೇಕೇ ಬೇಕು, ಎಸೆನ್ಸಿಯಲ್ ಟು ರೀಪ್ರೆಸೆಂಟೆಡ್ ಬೈ ಎನಿ ಪಾಯಿಂಟ್ ಇನ್ ಸ್ಪೇಸು. ನಾವೊಂದು ರೂಮಲ್ಲಿ ಒಂದು ಫ್ಯಾನಿನ ಟಿಪ್ ಪಾಯಿಂಟು ಅಥವಾ ಲೈಟ್ ಬಲ್ಫಿನ ಟಿಪ್ ಪಾಯಿಂಟನ್ನು ಡಿಫೈನ್ ಮಾಡುವಾಗ ಆ ಗೋಡೆಯಿಂದ ಎಷ್ಟು ದೂರದಲ್ಲಿರಬೇಕು, ಈ ಗೋಡೆಯಿಂದ ಎಷ್ಟು ದೂರದಲ್ಲಿರಬೇಕು, ಹಾಗೆ ನೆಲದಿಂದ ಹೈಟ್
ಹೈಟಲ್ಲಿ ಎಷ್ಟು ಹೈಟಲ್ಲಿ ಇರಬೇಕು ಅನ್ನುವಂಥ 3 ವ್ಯಾಲ್ಯೂಸಿಂದ ಅದನ್ನು ನಾವು ಡಿಫೈನ್ ಮಾಡ್ತೀವಿ. ಹಾಗಾಗಿ 3 ಎಕ್ಸಸ್ ಅಥವಾ 3 ಲೈನ್ಸ್ ಆರ್ ರಿಕ್ವೈರ್ಡ್ ಟು ರೀಪ್ರೆಸೆಂಟೆಡ್ ದೀಸ್ 3 ಕ್ವಾಂಟಿಟಿ. ನಾವು ಫ್ಲಾಟ್ ಸರ್ಫೇಸಿಗೆ ಬಂದಾಗ 2 ಲೈನ್ಸಿಂದ ಒಂದು ಪಾಯಿಂಟನ್ನು ರೀಪ್ರೆಸೆಂಟ್ ಮಾಡಿದರೆ, ನಾವು 3 ಡೈಮೆನ್ಷನಲ್ ಸ್ಪೇಸಿಗೆ ಬಂದಾಗ 3 ಕ್ವಾಂಟಿಟಿ ಅಂದರೆ 3 ಲೈನ್ಸಿಂದ ಅದನ್ನು ನಾವು ಡಿಫೈನ್ ಮಾಡ್ತೀವಿ. ಇದು ಇಂಟ್ರೊಡಕ್ಷನ್ನು. ದ ಫಸ್ಟ್ ಒನ್ ಈಸ್ ಕೋಆರ್ಡಿನೇಟ್ ಪ್ಲೇನ್ಸ್. ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋದಿದ್ರೆ, ವೆನ್ 3 ಪ್ಲೇನ್ಸ್ ಆರ್ ಮ್ಯೂಚುವಲಿ ಪರ್ಪ್ಯಾಂಡಿಕ್ಯುಲರ್, 3 ಮ್ಯೂಚುವಲಿ ಪರ್ಪ್ಯಾಂಡಿಕ್ಯುಲರ್ ಪ್ಲೇನ್ ಇಂಟರ್ಸೆಕ್ಟೆಡ್ ಆಟ್ ಎ ಪಾಯಿಂಟ್. 3 ಪ್ಲೇನನ್ನು ನಾವು ಪರ್ಪ್ಯಾಂಡಿಕ್ಯುಲರ್ ಆಗಿ ಒಂದು ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಮಾಡಿದರೆ, ಇದೊಂದು ಪ್ಲೇನು, ಗ್ರೀನು, ರೆಡ್ಡು, ಯೆಲ್ಲೋ, ಈ 3 ಪ್ಲೇನು ಇಂಟರ್ಸೆಕ್ಟ್ ಆಗಿರುತ್ತೆ. ವೆನ್ 3 ಮ್ಯೂಚುವಲಿ ಪರ್ಪ್ಯಾಂಡಿಕ್ಯುಲರ್ ಪ್ಲೇನ್ ಇಂಟರ್ಸೆಕ್ಟ್ ಆಟ್ ಎ ಪಾಯಿಂಟ್, ಈ ಪಾಯಿಂಟಲ್ಲಿ ಒಂದೇ ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಆಗಿರಬೇಕು. ಇದನ್ನೇ ನಾವು 3 ಪ್ಲೇನ್ಸ್ ನೋನ್ ಆಸ್ ಕೋಆರ್ಡಿನೇಟ್ ಪ್ಲೇನ್ಸ್ ಅಂತ ಕರಿತೀವಿ. ಇದೊಂದು ಪ್ಲೇನು, ಇದೊಂದು ಪ್ಲೇನು, ಇದೊಂದು ಗ್ರೀನ್ ಕಲರ್ದು ಒಂದು ಪ್ಲೇನು, ರೆಡ್ ಒಂದು ಪ್ಲೇನು, ಹಾಗೆ ಯೆಲ್ಲೋ ಕಲರ್ ಒಂದು ಪ್ಲೇನ್. ಇದನ್ನು 3 ನಾವು ಕೋಆರ್ಡಿನೇಟ್ ಪ್ಲೇನ್ಸ್ ಅಂತ ಕರಿತೀವಿ. ಈ 3 ಕೋಆರ್ಡಿನೇಟ್ಸ್ ಪ್ಲೇನ್ ಒಂದೇ ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಆದಾಗ, ದ 3 ಪ್ಲೇನ್ಸ್ ಆರ್ intersected. When 3 mutually perpendicular plane intersect at a point, ಈ ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಆಗಿದೆ ಅಂತ ಹೇಳಿದಾಗ, then mutually perpendicular lines are obtained. ಆಗ 3 ಮ್ಯೂಚುವಲಿ ಪರ್ಪ್ಯಾಂಡಿಕ್ಯುಲರ್ ಲೈನು ನಮಗೆ ಸಿಗುತ್ತೆ. ಇದೊಂದು ಲೈನು, ಈ 2 ಪ್ಲೇನ್ ಇಂಟರ್ಸೆಕ್ಟ್ ಆದಿದ್ದು, ಇದು ಇಂಟರ್ಸೆಕ್ಟ್ ಆದಿದ್ದು, ಇದು ಇಂಟರ್ಸೆಕ್ಟ್ ಆದಂಥ ಲೈನು. 3 ಪ್ಲೇನು ಇಂಟರ್ಸೆಕ್ಟ್ ಆದಾಗ ನಮಗೆ 3 ಮ್ಯೂಚುವಲಿ ಲೈನ್ಸ್ ಆರ್ ಅಬ್ಟೈನ್ಡ್. ಆ ಇಂಟರ್ಸೆಕ್ಟ್ ಆದಂಥ ಲೈನ್ಸ್ ಸಿಗುತ್ತೆ. ನಾವು ಫಾರ್ ಎಕ್ಸಾಂಪಲ್ಸ್ ರೂಮನ್ನು ನಾವು ತಗೊಂಡಾಗ, ಫ್ರಂಟಲ್ಲಿ ಇರೋದು ಒಂದು ಗೋಡೆ, ಲೆಫ್ಟಲ್ಲಿ ಅಥವಾ ರೈಟಲ್ಲಿ ಇರೋದು ಒಂದು ಗೋಡೆ, ಹಾಗೆ ಐದರ್ ಫ್ಲೋರ್ ಇರ್ಬೋದು, ಇದು ನೆಲ ಇರ್ಬೋದು, ಇದು ಒಂದು ಗೋಡೆ ಅಂತ ನಾವು ತಗೊಂಡಾಗ, ಈ 3 ಗೋಡೆನೆಲ್ಲ 2 ಪರ್ಪ್ಯಾಂಡಿಕ್ಯುಲರ್ ಪ್ಲೇನ್, 2 ಗೋಡೆ ಇಂಟರ್ಸೆಕ್ಟ್ ಆದಾಗ ನಮಗೆ ಕಾರ್ನರ್ ಪಾಯಿಂಟಲ್ಲಿ ಸಿಗುತ್ತೆ 3 ಲೈನು. 2 ಪ್ಲೇನ್ಸು ಅಥವಾ ಗೋಡೆ ಮತ್ತು ನೆಲ, 2 ಗೋಡೆ ಮತ್ತು ನೆಲ ಇಂಟರ್ಸೆಕ್ಟ್ ಆದಾಗ ನಮಗೆ 3 ಲೈನ್ಸ್ ಸಿಗುತ್ತೆ. ಇಂಟರ್ಸೆಕ್ಟಿಂಗ್ ಪಾಯಿಂಟ್, ಇದನ್ನೇ ನಾವು ಲೈನ್ಸ್ ಅಂತ ಹೇಳ್ತೀವಿ. 3 ಮ್ಯೂಚುವಲಿ ಪರ್ಪ್ಯಾಂಡಿಕ್ಯುಲರ್ ಲೈನ್ಸ್ ಆರ್ ಅಬ್ಟೈನ್ಡ್. ಇಲ್ಲೊಂದು ಲೈನು, ಇದೊಂದು ಲೈನು, ಇದೊಂದು ಲೈನು, 3 ಪ್ಲೇನು ಇಂಟರ್ಸೆಕ್ಟ್ ಆದಾಗ ಈ 3 ಲೈನ್ಸನ್ನೇ ಕೋಆರ್ಡಿನೇಟ್ ಆಕ್ಸಸ್ ಅಂತ ಕರಿತೀವಿ. ಒಂದೇ ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಆಗಿರುತ್ತೆ 3 ಪ್ಲೇನು, ಆ 3 ಲೈನು ಇಂಟರ್ಸೆಕ್ಟ್, 2 ಪ್ಲೇನ್ ಇಂಟರ್ಸೆಕ್ಟ್ ಆದಂಥ ಲೈನ್ಸು, ಅದನ್ನು ನಾವು ಲೈನ್ಸ್, ಎಲ್ಲಿ ಇಂಟರ್ಸೆಕ್ಟ್ ಆಗಿದೆ ಅದನ್ನೇ ನಾವು ಲೈನ್ಸ್ ಅಂತ ಕರಿತೀವಿ. 3 ಲೈನ್ಸ್ ಸಿಗುತ್ತೆ. ದೀಸ್ ಆರ್ ಕಾಲ್ಡ್ ದಿ ಕೋಆರ್ಡಿನೇಟ್ ಆಕ್ಸಸ್ಸು. ಯೂಸ್ವಲ್ ಆಗಿ ಇದನ್ನು ಎಕ್ಸ್ ಎಕ್ಸಸ್ಸು, ವೈ ಎಕ್ಸಸ್ಸು ಮತ್ತು ಝಡ್ ಎಕ್ಸಸ್ ಅಂತ ಕರೆದಾಗ, ಯು ನೋ ದ್ಯಾಟ್ ಇನ್ ಕೋಆರ್ಡಿನೇಟ್ ಆಕ್ಸಸ್ ಎಕ್ಸ್ ಎಕ್ಸಸ್ ಮತ್ತು ವೈ ಎಕ್ಸಸ್ ಅಂತ ಕರಿತೀವಿ. ಇನ್ ಪ್ಲೇನಲ್ಲಿ ಪರ್ಪ್ಯಾಂಡಿಕ್ಯುಲರ್ ಆಗಿ ಈ 2 ಎಕ್ಸಸ್ಸಿಗೆ ಪರ್ಪ್ಯಾಂಡಿಕ್ಯುಲರ್ ಆಗಿ ಇಂಟರ್ಸೆಕ್ಟ್ ಆಗಿರುತ್ತೆ ಇನ್ನೊಂದು ಲೈನು. ಇದು 3 ಕೋಆರ್ಡಿನೇಟ್ ಆಕ್ಸಸ್. ನಾವು ಯೂಸ್ವಲ್ ಆಗಿ ಎಕ್ಸ್, ವೈ ಮತ್ತು ಝಡ್ ಆಕ್ಸಸ್, ಇದು ಎಕ್ಸ್ ಎಕ್ಸಸ್ಸು ಹೊರಿಜಾಂಟಲು ವರ್ಟಿಕಲ್ ಲೈನ್, ವೈ ಎಕ್ಸಸ್ಸು ಅದಕ್ಕೆ ಪರ್ಪ್ಯಾಂಡಿಕ್ಯುಲರ್ ಆಗಿ ಮೊದಲೇ ಹೋಗಿರುತ್ತೆ, ಅದನ್ನು ಝಡ್ ಆಕ್ಸಸ್ ಅಂತ ಹೇಳ್ಬೋದು. ಬಟ್ ಯೂಸ್ವಲ್ ಆಗಿ ನಾವು ಎಕ್ಸ್ ಎಕ್ಸಸ್, ವೈ ಎಕ್ಸಸ್ ಮತ್ತು ಝಡ್ ಎಕ್ಸಸ್ ಅಂತ ಕರಿತೀವಿ. ಹಾಗಿದ್ರೆ ಈ 3 ಪ್ಲೇನು ಇಂಟರ್ಸೆಕ್ಟ್ ಆಗಿದೆ. ಇದೊಂದು ಪ್ಲೇನು, ಇದೊಂದು ಪ್ಲೇನು, ಇದೊಂದು ಪ್ಲೇನು ಇಂಟರ್ಸೆಕ್ಟ್ ಆದಂಥ ಲೈನು, ಈ ಲೈನು, ಇಲ್ಲಿ ಇಂಟರ್ಸೆಕ್ಟ್ ಆದಂಥ ಲೈನು, ಇಲ್ಲಿ ಸ್ಟ್ರೇಟ್ ಆಗಿ ಇಂಟರ್ಸೆಕ್ಟ್ ಆದಂಥ ಲೈನು. ಈ ಲೈನನ್ನು ನಾವು ಎಕ್ಸ್ ಎಕ್ಸಸ್ಸು, ಇದು ವೈ ಎಕ್ಸಸ್ಸು, ಇದನ್ನು ಝಡ್ ಎಕ್ಸಸ್, ಈ 3 ಲೈನು ಮ್ಯೂಚುವಲಿ ಪರ್ಪ್ಯಾಂಡಿಕ್ಯುಲರ್ ಆಗಿರುತ್ತೆ. ಹಾಗೆ ಕರೆದಾಗ ಈ ಎಕ್ಸ್ ಎಕ್ಸಸ್ಸು ಮತ್ತು ಇದನ್ನು ವೈ ಎಕ್ಸಸ್ ಅಂತ ಕರೆದಾಗ ಇದನ್ನು ಝಡ್ ಎಕ್ಸಸ್ ಅಂತ ಕರಿತೀವಿ. ಈ ಪ್ಲೇನನ್ನು ನಾವು ಎಕ್ಸ್ ಝಡ್ ಪ್ಲೇನ್ ಅಂತ ಕರಿತೀವಿ. ಈ ಪ್ಲೇನನ್ನು ವೈ ಝಡ್ ಪ್ಲೇನ್ ಅಂತ ಕರಿತೀವಿ. ನೆಲ ಅಂತ ನಾವು ತೊಗೊಂಡ್ರೆ ಇದನ್ನು ಎಕ್ಸ್ ವೈ ಪ್ಲೇನ್ ಅಂತ ಕರಿತೀವಿ. ಜನರಲ್ ಆಗಿ ಈ ಪ್ಲೇನನ್ನು ರೀಪ್ರೆಸೆಂಟ್ ಮಾಡೋದು, ಇದು ಒರಿಜಿನ್ ಆದರೆ ಈ ಎಕ್ಸ್ ಎಕ್ಸಸ್ಸು ಮತ್ತು ವೈ ಎಕ್ಸಸ್ ಇರುವಂಥ ಪ್ಲೇನು ಎಕ್ಸ್ ವೈ ಪ್ಲೇನು, ಝಡ್ ಎಕ್ಸಸ್ ಮತ್ತು ವೈ ಎಕ್ಸಸ್ ಮತ್ತು ಝಡ್ ಎಕ್ಸಸ್ ವೈ ಝಡ್ ಪ್ಲೇನು,
ಎಕ್ಸ್ ಎಕ್ಸಸ್ ಮತ್ತು ಝೆಡ್ ಎಕ್ಸಸ್ ಇರೋದನ್ನು ನಾವು ಎಕ್ಸ್ ಝೆಡ್ ಪ್ಲೇನ್ ಅಂತ ಕರಿತೀವಿ. ದಟ್ ಈಸ್ ದ ಪ್ಲೇನ್ ವೈ ಓ ಝೆಡ್. ವೈ ಓ ಝೆಡ್ ಇದೆಯಲ್ಲ, ಇದು ಓ ಅಂತ ಹೇಳಿದರೆ ವೈ ಓ ಝೆಡ್ಡನ್ನು ವೈ ಝೆಡ್ ಪ್ಲೇನ್ ಅಂತನೂ, ಝೆಡ್ ಓ ಎಕ್ಸನ್ನು ಎಕ್ಸ್ ಝೆಡ್ ಪ್ಲೇನ್ ಆರ್ ಝೆಡ್ ಎಕ್ಸ್ ಪ್ಲೇನ್ ಅಂತನೂ, ಹಾಗೆ ಎಕ್ಸ್ ಓ ವೈಯನ್ನು ಎಕ್ಸ್ ವೈ ಪ್ಲೇನ್ ಅಂತ ಕರಿತೀವಿ. ಇದೇ 3 ಪ್ಲೇನ್ಸ್ ಆರ್ ಮ್ಯೂಚುವಲಿ ಪರ್ಪ್ಯಾಂಡಿಕ್ಯುಲರ್ ಆಗಿರುತ್ತೆ. ಇದನ್ನು ಕೋಆರ್ಡಿನೇಟ್ಸ್ ಪ್ಲೇನ್ ಎಕ್ಸ್ ವೈ ಪ್ಲೇನ್, ವೈ ಝೆಡ್ ಪ್ಲೇನ್, ಝೆಡ್ ಎಕ್ಸ್ ಪ್ಲೇನ್ ಅಂತ ಕರಿತೀವಿ. ಈ 3 ಪ್ಲೇನು ಇಂಟರ್ಸೆಕ್ಟ್ ಆದಂಥ ಲೈನು, ಈ ಪ್ಲೇನು ಇಂಟರ್ಸೆಕ್ಟ್ ಆದಂಥ ಲೈನಿಗೆ ನಾವು ಕೋಆರ್ಡಿನೇಟ್ ಎಕ್ಸಸ್ ಅಂತ ಕರಿತೀವಿ. ನಾವು ಇದನ್ನು ಎಕ್ಸ್ ಎಕ್ಸಸ್ ಅಂತ, ಎಕ್ಸ್ ಓ ಎಕ್ಸ್ ಡ್ಯಾಶ್ ಇದು ಎಕ್ಸ್ ಎಕ್ಸಸ್ ಅಂತ ಕರೆದ್ರೆ, ವೈ ಓ ವೈ ಡ್ಯಾಶ್, ದೀಸ್ 2 ಲೈನ್ಸ್ ಆರ್ ಮ್ಯೂಚುವಲಿ ಪರ್ಪ್ಯಾಂಡಿಕ್ಯುಲರ್ ಗೊತ್ತಿರಲಿ. ವೈ ಓ ವೈ ಡ್ಯಾಶ್ ಇದನ್ನು ವೈ ಎಕ್ಸಸ್ ಅಂತನೂ, ಝೆಡ್ ಓ ಝೆಡ್ ಡ್ಯಾಶ್ ಇದನ್ನು ಝೆಡ್ ಎಕ್ಸಸ್ ಅಂತನೂ ಕರಿತೀವಿ. ದ ಲೈನ್ ಎಕ್ಸ್ ಓ, ಇಲ್ಲಿ ಓ, ಎಕ್ಸ್ ಓ ಎಕ್ಸ್ ಡ್ಯಾಶ್, ವೈ ಓ ವೈ ಡ್ಯಾಶ್, ಝೆಡ್ ಓ ಝೆಡ್ ಡ್ಯಾಶ್ ಆರ್ ಕಾಲ್ಡ್ ಎಕ್ಸ್ ವೈ ಝೆಡ್ ಎಕ್ಸಸ್ ಅಂತ ನಾವು ಕರಿತೀವಿ. ಆ್ಯಂಡ್ ಈ ಇಂಟರ್ಸೆಕ್ಟ್ ಆದಂಥ ಪಾಯಿಂಟು, ಪ್ಲೇನು ಅಥವಾ ಲೈನ್ಸ್ ಆರ್ ಇಂಟರ್ಸೆಕ್ಟ್ ಆಗಿರುತ್ತೆ. 3 ಪ್ಲೇನ್ಸ್ ಆರ್ 3 ಲೈನ್ ಇಂಟರ್ಸೆಕ್ಟ್ ಆದಂಥ ಲೈನನ್ನು ನಾವು ಒರಿಜಿನ್ ಅಂತ ಕರಿತೀವಿ ಆಫ್ ದ ಕೋಆರ್ಡಿನೇಟ್ ಸಿಸ್ಟಮು. ಇದು ಬೇಸಿಕ್ಕು. 3 ಕೋಆರ್ಡಿನೇಟ್ ಪ್ಲೇನ್ಸು ಆ್ಯಂಡ್ 3 ಕೋಆರ್ಡಿನೇಟ್ ಎಕ್ಸಸ್ಸು. ದ ನೆಕ್ಸ್ಟ್ ಆಕ್ಟೆಂಟ್ ಅನ್ನೋದು ಬರುತ್ತೆ. ನಾವು ಪ್ಲೇನಲ್ಲಿ ತಗೊಂಡಾಗ 2 ಲೈನ್ಸ್ ಎಕ್ಸ್ ಎಕ್ಸಸ್ ಮತ್ತು ವೈ ಎಕ್ಸಸ್ಸು ಪ್ಲೇನನ್ನು 4 ಪಾರ್ಟ್ ಆಗಿ ಡಿವೈಡ್ ಮಾಡುತ್ತೆ. ಅದನ್ನು ನಾವು ಕ್ವಾಡ್ರ್ಯಾಂಟ್ ಅಂತ ಕರಿತೀವಿ. ಬಟ್ ದೀಸ್ 3 ಪ್ಲೇನ್ಸ್ ಮ್ಯೂಚುವಲಿ ಇಂಟರ್ಸೆಕ್ಟ್ ಆದಾಗ ಈ ಸ್ಪೇಸನ್ನು ಫಸ್ಟ್, ಸೆಕೆಂಡ್, ಥರ್ಡ್, 4 ಹಾಗೆ ಕೆಳಗಡೆ 4, 5th, 6th, 7th ಆ್ಯಂಡ್ 8 ಪಾರ್ಟ್ಸ್ ಆಗಿ ಡಿವೈಡ್ ಮಾಡುತ್ತೆ. 3 ಪ್ಲೇನ್ಸ್, ಇದೊಂದು ಪ್ಲೇನು ಹಾಗೆ ನೆಲ ಅಂತ ತಗೊಂಡ್ರೆ ಇದು ಫಸ್ಟು, ಸೆಕೆಂಡು, ಥರ್ಡು, 4, ಮೇಲ್ಗಡೆ 4, ಕೆಳಗಡೆ 4, ಈ ಫ್ಲ್ಯಾಟ್ ಸರ್ಫೇಸಿನ ಕೆಳಗಡೆ 4, 5th, 6th, 7th ಆ್ಯಂಡ್ 8 ಪಾರ್ಟ್ಸ್ ಆಗಿ ಈ 3 ಪ್ಲೇನು ಸ್ಪೇಸನ್ನು ಡಿವೈಡ್ ಮಾಡುತ್ತೆ. ದ ಪ್ಲೇನ್ ಡಿವೈಡ್ಸ್ ದ ಸ್ಪೇಸ್ ಇಂಟು 8 ಪಾರ್ಟ್ಸ್. ಇದನ್ನೇ ನಾವು ಆಕ್ಟ್ಯಾಂಟ್ಸ್ ಅಂತ ಕರಿತೀವಿ. ಹಾಗೆ ಇದು ಫಸ್ಟು, ಸೆಕೆಂಡು, ಥರ್ಡು, 4th, 5th, 6th, 7th, 8th ಆಕ್ಟ್ಯಾಂಟ್ ಅಂತ ಕರಿತೀವಿ. ಇಟ್ ಈಸ್ ಕ್ಲಿಯರ್. ದ ನೆಕ್ಸ್ಟು, ಈ ಆಕ್ಟ್ಯಾಂಟಲ್ಲಿ ಇದು ಎಕ್ಸ್ ಎಕ್ಸಸ್ಸು, ಇದು ವೈ ಎಕ್ಸಸ್ಸು, ಇದು ಝೆಡ್ ಎಕ್ಸಸ್ ಇರುತ್ತೆ. ಈ ಎಕ್ಸ್ ಎಕ್ಸಸ್ ಆ್ಯಕ್ಚುಲಿ ಇಲ್ಲಿ ರೈಟ್ ಹ್ಯಾಂಡ್ ಸೈಡು ಪಾಸಿಟಿವ್, ವೈ ಎಕ್ಸಸ್ಸು ರೈಟ್ ಹ್ಯಾಂಡ್ ಫ್ರಂಟ್ ಪಾಸಿಟಿವ್, ಇಲ್ಲಿ ನೆಗೆಟಿವ್ ಬರುತ್ತೆ. ಆ್ಯಕ್ಚುಲಿ ಐ ರೈಟ್ ದಿಸ್ ಒನ್ ಇಸ್ ಫ್ರಂಟ್ ಅಂತ ತಿಳ್ಕೊಳ್ಳಿ, ಪಾಸಿಟಿವ್. ಇದು ಬ್ಯಾಕು ನೆಗೆಟಿವ್ ಬರುತ್ತೆ. ರೈಟ್ ಪಾಸಿಟಿವ್, ಲೆಫ್ಟು. ಆ್ಯಂಡ್ ಅಬೋವ್ ದಿ ಎಕ್ಸ್ ಝೆಡ್ ಪ್ಲೇನಲ್ಲಿ ಝೆಡ್ ಎಕ್ಸಸ್ ಈಸ್ ಪಾಸಿಟಿವ್, ಬಿಲೋ ಈಸ್ ನೆಗೆಟಿವ್ ಇರುತ್ತೆ. ಆ ಸೈನ್ ಮೇಲೆ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ಇದು ಫಸ್ಟು ಯಾವುದು ಎಕ್ಸ್ ಓ ವೈ ಝೆಡ್ ಪ್ಲೇನ್ ಅಂತ ಕರೀತಾರೆ. ಇದು ಒಂದು ಕ್ವಾಡ್ರ್ಯಾಂಟು, ಒಂದು ಪಾರ್ಟ್ಸು, 8 ಪಾರ್ಟ್ಸ್ ಆಗಿ ಡಿವೈಡ್ ಮಾಡುತ್ತೆ. ಫಸ್ಟ್ ಪಾರ್ಟು ಅದನ್ನೇ ಎಕ್ಸ್ ಓ ವೈ ಝೆಡ್ ಇಲ್ಲಿ ಬರುವಂಥ ಫಸ್ಟ್ ಪಾರ್ಟು, ಇದು ಫಸ್ಟ್ ಆಕ್ಟ್ಯಾಂಟ್ ಎಕ್ಸ್ ಓ ವೈ. ಸೆಕೆಂಡ್ ಒನ್ ಈಸ್ ಎಕ್ಸ್ ಡ್ಯಾಶ್ ಬರುತ್ತೆ ಇಲ್ಲಿ, ಎಕ್ಸ್ ಇದು ಇಸ್ ನಾಟ್ ಎಕ್ಸ್ ಡ್ಯಾಶ್ ಓ ವೈ ಝೆಡ್, ಎಕ್ಸ್ ಡ್ಯಾಶ್ ಓ ವೈ ಝೆಡ್ ಅನ್ನೋದು. ಮೂರನೇದು ಎಕ್ಸ್ ಡ್ಯಾಶ್ ಓ ವೈ ಡ್ಯಾಶ್ ಝೆಡ್ ಅಂತ ಬರುತ್ತೆ. ನಾಲ್ಕನೇದು ಎಕ್ಸ್ ಓ ವೈ ಡ್ಯಾಶ್ ಝೆಡ್. ಐದನೇದು ಕೆಳಗಡೆ, ಅದರದ್ದೇ ಕೆಳಗಡೆ ಇನ್ನು ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಎಕ್ಸ್ ಓ ವೈ ಝೆಡ್ ಡ್ಯಾಶ್, ಎಕ್ಸ್ ಡ್ಯಾಶ್ ಓ ವೈ ಝೆಡ್ ಡ್ಯಾಶ್, ಎಕ್ಸ್ ಡ್ಯಾಶ್ ಓ ವೈ ಡ್ಯಾಶ್ ಝೆಡ್ ಡ್ಯಾಶ್, ಹಾಗೆ ಎಕ್ಸ್ ಓ ವೈ ಡ್ಯಾಶ್ ಓ ವೈ ಝೆಡ್ ಡ್ಯಾಶ್. ಇದನ್ನು 8th ಕ್ವಾಡ್ರೆಂಟ್. ಇದಕ್ಕೆ ನೇಮನ್ನು ಕೊಡ್ತಾರೆ. ದ ಫಸ್ಟ್ ಎಕ್ಸ್ ಓ ವೈ ಝೆಡ್ ಅನ್ನು ಫಸ್ಟ್ ಆಕ್ಟೆಂಟು, ಎಕ್ಸ್ ಡ್ಯಾಶ್ ಓ ವೈ ಝೆಡ್
ಸೆಕೆಂಡ್ ಆಕ್ಟೆಂಟು, ಇದು ಫಸ್ಟ್ ಎಕ್ಸ್ ಓ ವೈ ಝಡ್ ಫಸ್ಟ್ ಆಕ್ಟೆಂಟ್, ಎಕ್ಸ್ ಡ್ಯಾಶ್ ಓ ವೈ ಝಡ್ ಸೆಕೆಂಡ್ ಆಕ್ಟೆಂಟು, ಎಕ್ಸ್ ಡ್ಯಾಶ್ ಓ ವೈ ಡ್ಯಾಶ್ ಝಡ್ ಥರ್ಡ್ ಆಕ್ಟೆಂಟು, ಹಾಗೆ ಎಕ್ಸ್ ಓ ವೈ ಡ್ಯಾಶ್ ಝಡ್ ಇದನ್ನು ನಾವು ಫೋರ್ತ್ ಆಕ್ಟೆಂಟ್ ಅಂತ. ಅದರ ಕೆಳಗಡೆಯಿಂದ ಬಂದಾಗ ಎಕ್ಸ್ ಓ ವೈ ಝಡ್ ಡ್ಯಾಶ್ ಫಿಫ್ತ್ ಆಕ್ಟೆಂಟು, ಎಕ್ಸ್ ಡ್ಯಾಶ್ ಓ ವೈ ಝಡ್ ಡ್ಯಾಶ್ ಸಿಕ್ಸ್ತ್ ಆಕ್ಟೆಂಟು, ಎಕ್ಸ್ ಡ್ಯಾಶ್ ಓ ವೈ ಡ್ಯಾಶ್ ಝಡ್ ಡ್ಯಾಶ್ ಸೆವೆಂತು, ಆ್ಯಂಡ್ ಎಕ್ಸ್ ಓ ವೈ ಡ್ಯಾಶ್ ಝಡ್ ಈಸ್ ಏಯ್ತ್ ಆಕ್ಟೆಂಟ್. ದಿಸ್ ಒನ್ ಈಸ್ ಏಯ್ತ್ ಆಕ್ಟೆಂಟ್. ಎಕ್ಸ್ ಓ ವೈ ಡ್ಯಾಶ್ ಝಡ್ ಅನ್ನೋದು ಏಯ್ತ್ ಆಕ್ಟೆಂಟ್ ಆಗಿರುತ್ತೆ. ದಿಸ್ ಒನ್ ಈಸ್ ಆಕ್ಟೆಂಟ್ ಅಂತ ಹೇಳ್ತೀವಿ. ದ ಕೋಆರ್ಡಿನೇಟ್ಸ್ ಆಫ್ ಎ ಪಾಯಿಂಟ್ ಇನ್ ಸ್ಪೇಸಿಗೆ ಬಂದಾಗ ದೀಸ್ ಆರ್ ದ ಕೋಆರ್ಡಿನೇಟ್ ಎಕ್ಸಸ್. ಯೂಸ್ವಲಿ ಎಕ್ಸ್ ಓ ವೈ ಇದೆ ಎಕ್ಸ್ ಎಕ್ಸಸ್, ಪಾಸಿಟಿವ್ ಒಂದು ಪಾರ್ಟ್ಸನ್ನು ನಾವು ತಗೊಳ್ತೀವಿ. ಇಲ್ಲಿ ಓನ್ಲಿ ಒನ್ ಪಾಯಿಂಟ್ ಎಕ್ಸ್ ಓ ವೈ ಝಡ್ ಈ ಪಾಯಿಂಟನ್ನು ತಗೊಂಡು ನಾವು ಡಿಫೈನ್ ಮಾಡ್ತೀವಿ. ಸಪೋಸ್ ಪಿ ಈಸ್ ಎನಿ ಪಾಯಿಂಟು ಇನ್ ಸ್ಪೇಸು, ಅಸೂಮ್ ದ್ಯಾಟ್ ಇನ್ ಫಸ್ಟ್ ಆಕ್ಟೆಂಟಲ್ಲಿದೆ ಅಂತ ತಗೊಳ್ಳಿ. ಡ್ರಾ ಪರ್ಪ್ಯಾಂಡಿಕ್ಯುಲರ್ ಟು ಎಕ್ಸ್ ವೈ ಪ್ಲೇನು ಒಂದು ಪಾಯಿಂಟ್ ಸ್ಪೇಸಲ್ಲಿದೆ, ಅಲ್ಲಿಂದ ಪರ್ಪ್ಯಾಂಡಿಕ್ಯುಲರ್ ಆಗಿ ಎಕ್ಸ್ ವೈ ಪ್ಲೇನ್ ಒಂದು ರೂಮಲ್ಲಿ ಇದ್ದೀವಿ ಅಂದರೆ ಆ ಪಾಯಿಂಟ್ ಪಿ ಇಂದ ಒಂದು ಪರ್ಪ್ಯಾಂಡಿಕ್ಯುಲರ್ ನೆಲಕ್ಕೆ ಎಳಿತೀವಿ. ಪಿ ಎಮ್ ಈಸ್ ಪರ್ಪ್ಯಾಂಡಿಕ್ಯುಲರ್ ಟು ಎಕ್ಸ್ ಓ ವೈ ಪ್ಲೇನಿಗೆ ವಿತ್ ಎಮ್ ಈಸ್ ಪುಟ್ ಆಫ್ ಪರ್ಪ್ಯಾಂಡಿಕ್ಯುಲರ್. ದೆನ್ ಈ ಪಾಯಿಂಟಿಂದ ಫ್ರಾಮ್ ದಿ ಪಾಯಿಂಟ್ ಎಮ್ ವಿ ಡ್ರಾ ಪರ್ಪ್ಯಾಂಡಿಕ್ಯುಲರ್ ಎಮ್ ಎಲ್ ಟು ಎಕ್ಸ್ ಎಕ್ಸಸ್ಸಿಗೆ ಎಳಿತೀವಿ. ಹಾಗೆ ಇಲ್ಲಿಂದ ವೈ ಎಕ್ಸಸ್ಸಿಗೆ ಎಮ್ ಎಲ್ ಈಸ್ ಪರ್ಪ್ಯಾಂಡಿಕ್ಯುಲರ್ ಟು ಎಕ್ಸ್ ಎಕ್ಸಸ್ ಇಟ್ ಮೀಟಿಂಗ್ ಎಲ್ ಅಂತ ತಿಳ್ಕೊಳ್ರಿ. ಬೇಕಿದ್ರೆ ಎನ್ ಎಲ್ ಈಸ್ ಪರ್ಪ್ಯಾಂಡಿಕ್ಯುಲರ್ ಟು ವೈ ಎಕ್ಸಸ್ ಅಂತಲೂ ಹೇಳ್ಬೋದು. ದೆನ್ ಯು ನೋ ದ್ಯಾಟ್ ಇಯರ್ ಓ ಎಲ್ ಅಂತ ಹೇಳಿದರೆ ಎಕ್ಸ್ ಆಗಿರುತ್ತೆ. ಓ ಎಲ್ ಈಸ್ ಎಕ್ಸು, ಎಲ್ ಎಮ್ ಈಸ್ ವೈ ಅಂತ ಕೇಳ್ತೀವಿ, ಆ್ಯಂಡ್ ಪಿ ಎಮ್ಮು ಝಡ್ ಆಗಿರುತ್ತೆ. ಇದನ್ನು ನಾವು ರೆಫರೆನ್ಸ್ ಮಾಡೋದು ಓ ಎಲ್ಲು ಎಕ್ಸ್ ಎಕ್ಸಸ್ ಮೇಲೆ ಮೆಜರ್ ಮಾಡ್ತೀವಿ, ಎಲ್ ಎಮ್ ಅನ್ನು ವೈ ಎಕ್ಸಸ್ಸಲ್ಲಿ ಮೆಜರ್ ಮಾಡ್ತೀವಿ, ಹಾಗೆ ಎಮ್ ಪಿ ಅಥವಾ ಪಿ ಎಮ್ ಅನ್ನು ಝಡ್ ಎಕ್ಸಸ್ ಅಲ್ಲಿ ಮೆಜರ್ ಮಾಡ್ತೀವಿ. ಓ ಎಲ್ ಈಕ್ವಲ್ ಟು ಎಕ್ಸ್ ಆಯಿತು, ಎಲ್ ಎಮ್ ಈಸ್ ವೈ ಆಯಿತು, ಆ್ಯಂಡ್ ಪಿ ಎಮ್ ಅನ್ನು ವೈ ಅಂತ ಕೇಳಿದ್ರೆ ದಿಸ್ ಒನ್ ಈಸ್ ಇದನ್ನು ಎಕ್ಸ್ ಕೋಆರ್ಡಿನೇಟ್ ಅಂತ ಹೇಳ್ತೀವಿ. ಇಲ್ಲಿಂದ ಇಲ್ಲಿಗೆ ಪರ್ಪ್ಯಾಂಡಿಕ್ಯುಲರು, ಇದು ಎಕ್ಸ್ ಎಕ್ಸಸ್ ಮೇಲೆ ರೆಫರ್ ಮಾಡ್ತೀವಿ. ಈ ಡಿಸ್ಟೆನ್ಸನ್ನು ವೈ ಎಕ್ಸಸ್ ಮೇಲೆ ರೆಫರ್ ಮಾಡ್ತೀವಿ, ಈ ಡಿಸ್ಟೆನ್ಸನ್ನು ಝಡ್ ಎಕ್ಸಸ್ ಮೇಲೆ ರೆಫರ್ ಮಾಡ್ತೀವಿ. ಇದನ್ನು ಎಕ್ಸ್ ಕೋಆರ್ಡಿನೇಟು, ಎಕ್ಸ್ ಈಕ್ವಲ್ ಟು ಎಕ್ಸ್ ಕೋಆರ್ಡಿನೇಟು, ವೈ ಕೋಆರ್ಡಿನೇಟು, ಝಡ್ ಕೋಆರ್ಡಿನೇಟ್ ಅಂತ ಕರಿತೀವಿ. Therefore ಎಕ್ಸ್ ವೈ ಝಡ್ಸ್ ಆರ್ ಕಾಲ್ಡ್ ಎಕ್ಸ್ ವೈ ಝಡ್ ಕೋಆರ್ಡಿನೇಟ್ಸ್ ರೆಸ್ಪೆಕ್ಟಿವ್ಲಿ ಆಫ್ ದ ಪಾಯಿಂಟ್ ಪಿ ಇನ್ ಎ ಸ್ಪೇಸು. ಹಾಗಾಗಿ ಎನಿ ಪಾಯಿಂಟ್ ಪಿ ಇನ್ ಎ ಸ್ಪೇಸ್ ಎಲ್ಲಿದೆ ಅಂದರೆ ದ ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್ ಪಿ ಈಸ್ ಎಕ್ಸ್ ಕಾಮ ವೈ ಕಾಮ ಝಡ್ ಅಂತ ಹೇಳ್ತೀವಿ. ಅಂದರೆ ಈ ಪಾಯಿಂಟ್ ಪಿ ಇದ್ದರೆ ಇದರ ಪೊಸಿಷನ್ಸ್, ಈ ಪಾಯಿಂಟ್ ಅಕ್ಯುರೇಟ್ ಆಗಿ ಎಲ್ಲಿದೆ ಅನ್ಬೇಕಾದ್ರೆ ನಮಗೆ 3 ಪಾಯಿಂಟ್ಸ್ ಬೇಕು, ಎಕ್ಸ್ 3 ಕ್ವಾಂಟಿಟೀಸ್ ಬೇಕು, ಎಕ್ಸ್ ವೈ ಝಡ್ ಅಂತ ಬರಿತೀವಿ. ಇದು ಕರೆಕ್ಟಾದಂಥ ನೇಮ್ ಇದೆ. ಇದು ಆರ್ಡರ್ ಟ್ರಿಪ್ಲೆಟ್ ಅಂತಲೇ. ದ ಫಸ್ಟ್ ಒನ್ ಈಸ್ ದ ಆರ್ಡ್ರಲ್ಲೇ ಬರಿತೀವಿ, ಎಕ್ಸನ್ನು ಮತ್ತು ವೈಯನ್ನು ಝಡನ್ನು. ಇದು ಎಕ್ಸ್ ಕೋಆರ್ಡಿನೇಟು, ಇದು ವೈ ಕೋಆರ್ಡಿನೇಟು, ಇದು ಝಡ್ ಕೋಆರ್ಡಿನೇಟು. ಇದರ ಮೀನಿಂಗ್ ಏನು ಅಂತ ಹೇಳಿದರೆ ದಿಸ್ ಒನ್ ಈಸ್ ದ ಪ್ಲೇನು. ಪಿ ಅನ್ನೋದು ಒಂದು ಪಾಯಿಂಟು ಇಲ್ಲಿದೆ ಅಂತ ತಿಳ್ಕೊಳ್ಳಿ. ಇದು ಎಕ್ಸು ಆಲ್ರೆಡಿ ನೋಡಿದ್ದೀವಿ, ಇದು ವೈ, ಇದು ಝಡ್ಡು. ಪಿ ಅನ್ನುವಂಥ ಪಾಯಿಂಟ್ ಇಲ್ಲಿದೆ ವಿತ್ ರೆಸ್ಪೆಕ್ಟ್ ಟು ದ ಕೋಆರ್ಡಿನೇಟ್ ಎಕ್ಸಸ್, ಅಥವಾ ಪಿ ಅನ್ನುವಂಥ ಪಾಯಿಂಟ್ ಇಲ್ಲಿದೆ, ಎಕ್ಸ್ ವೈ ಝಡ್ ಅಂತ ಹೇಳ್ತೀವಿ. ಇಲ್ಲೊಂದು ರೆಕ್ಟ್ಯಾಂಗಲನ್ನು ನಾವು ಡ್ರಾ ಮಾಡಿದರೆ ಪಾಸಿಂಗ್ ಥ್ರೂ ದಿಸ್ ಪಾಯಿಂಟು. ಹಿಯರ್ ಪಿ ಎಮ್ ಈಸ್ ಪರ್ಪ್ಯಾಂಡಿಕ್ಯುಲರ್ ಟು ಎಕ್ಸ್ ಎಕ್ಸಸ್ ಮಾಡ್ತೀವಿ, ಪಿ ಎಲ್ ಪರ್ಪ್ಯಾಂಡಿಕ್ಯುಲರ್ ಟು ಪಿ ಎನ್ ಈಸ್ ಪರ್ಪ್ಯಾಂಡಿಕ್ಯುಲರ್ ಟು ವೈ ಎಕ್ಸಸ್ಸು. ಇದನ್ನು ಕಂಪ್ಲೀಟಾಗಿ ನಾವು ರೆಕ್ಟ್ಯಾಂಗಲ್ ಹೇಳಿದ್ರೆ ಇಟ್ ಈಸ್ ಎ ರೆಕ್ಟ್ಯಾಂಗಲ್ ಅಂದರೆ ಈ ಡಿಸ್ಟೆನ್ಸ್ ಈಸ್ ಎಕ್ಸಾಕ್ಟ್ಲಿ ಈಕ್ವಲ್ ಟು ಈ ಡಿಸ್ಟೆನ್ಸು. ಇದನ್ನು ನಾವು ಮೆಜರ್ ಅಲಾಂಗ್ ದ ಹೈಟನ್ನು ಮೆಜರ್ ಮಾಡ್ತಾ ಇರೋದು ಅಲಾಂಗ್ ದ ಝಡ್ ಆ್ಯಕ್ಸಸ್ಸು. ಹಾಗಾಗಿ ಇದನ್ನು ಝಡ್ ಕೋಆರ್ಡಿನೇಟ್ ಅಂತ ಕರಿತೀವಿ. ಈ ಡಿಸ್ಟೆನ್ಸ್ ಈಸ್ ಎಕ್ಸಾಕ್ಟ್ಲಿ ಈಕ್ವಲ್ ಟು ಎಕ್ಸ್ ಯೂನಿಟ್ ಆಗುತ್ತೆ. ಇದನ್ನು ಮೆಜರಿಂಗ್ ಅಲಾಂಗ್ ದ
ಎಕ್ಸ್ ಎಕ್ಸಸ್ ಈ ಡಿಸ್ಟೆನ್ಸು, ಇದನ್ನು ಎಕ್ಸ್ ಎಕ್ಸಸ್ಸಲ್ಲಿ ಮೆಸರ್ ಮಾಡ್ತೀವಿ, ಇದನ್ನು ನಾವು ಎಕ್ಸ್ ಕೋಆರ್ಡಿನೇಟ್ ಅಂತ ಬರಿತೀವಿ. ಹಾಗೆ ಈ ಡಿಸ್ಟೆನ್ಸ್ ಈಸ್ ಎಕ್ಸಾಕ್ಟ್ಲಿ ಈಕ್ವಲ್ ಟು, ಈ ಡಿಸ್ಟೆನ್ಸು ಎಕ್ಸಾಕ್ಟ್ಲಿ ಈಕ್ವಲ್ ಟು y ಯೂನಿಟು, ಬಿಕಾಸ್ ದಿಸ್ ಡಿಸ್ಟೆನ್ಸ್ ಈಕ್ವಲ್ ಟು ದಿಸ್ ಯೂನಿಟ್. ಇದನ್ನು ನಾವು ಮೆಸರ್ ಮಾಡೋದು y ಎಕ್ಸಸ್ ಮೇಲೆ, ದ್ಯಾರ್ ಫೋರ್ y ಯೂನಿಟ್ ಆಗಿರುತ್ತೆ, ಇದನ್ನು y ಅಂತ ಬರಿತೀವಿ. ಅಂದರೆ ಏನು, ಈ ಡಿಸ್ಟೆನ್ಸ್ ಎಕ್ಸು, ಈ ಡಿಸ್ಟೆನ್ಸ್ y, ಈ ಡಿಸ್ಟೆನ್ಸು, ದಿಸ್ ಡಿಸ್ಟೆನ್ಸ್ ಈಸ್ ಈ ಪಾಯಿಂಟಿಂದ ಇಲ್ಲಿಗೆ, ಫಸ್ಟಿಗೆ ಇಲ್ಲಿಂದ ಇಲ್ಲಿಗಿರುವಂಥ ಡಿಸ್ಟೆನ್ಸು, ಆಮೇಲೆ ಇಲ್ಲಿಂದ ಇಲ್ಲಿಗಿರುವಂಥ ಡಿಸ್ಟೆನ್ಸು, ಆಮೇಲೆ ಈ ಡಿಸ್ಟೆನ್ಸು, ಇದೇ ಆರ್ಡ್ರಲ್ಲಿ ಫಸ್ಟಿಗೆ ಹೈಟು, ಲೆಂತು, ಬ್ರಿಡ್ತು ಅನ್ನು ನಾವು ಮೆಸರ್ ಮಾಡಬೇಕು ಇದೇ ಆರ್ಡ್ರಲ್ಲಿ. ಅದರ ಮೀನಿಂಗ್ ಏನಂದರೆ, P is a point in space. So each point P in a space there corresponding an order triplet x comma y comma z of real numbers ಅಲ್ಲಿ ಹೇಳ್ತೀವಿ. ಅಂದರೆ ಏನು, this one is P is x comma y comma z. It means what is meaning of x ಅಂತ ಹೇಳಿದರೆ, ಈ x ಅನ್ನು ಫಸ್ಟ್ ಆರ್ಡರ್ ಫೇರಿನ ಫಸ್ಟ್ ಎಲಿಮೆಂಟ್ಸ್ ಎಕ್ಸ್ ಅಂತಲೇ ಬರಿತೀವಿ. ವಾಟ್ ಈಸ್ ಮೀನಿಂಗ್ ಆಫ್ ಎಕ್ಸು, ಈ ಎಕ್ಸನ್ನು ನಾವು ಎಕ್ಸ್ ಎಕ್ಸಸ್ಸಲ್ಲಿ ಮೆಸರ್ ಮಾಡ್ತೀವಿ. ಇದರ ಅರ್ಥ ಏನು ಅಂದರೆ, ದಿಸ್ ಪಾಯಿಂಟ್ ಪಿ, ಡಿಸ್ಟೆನ್ಸ್ ಆಫ್ ಪಿ ಫ್ರಾಮ್ ವೈ ಝೆಡ್ ಪ್ಲೇನು, ವೈ ಝೆಡ್ ಪ್ಲೇನ್ ಈ ಗೋಡೆಗೆ, ಈ ಪ್ಲೇನಿಗೆ ಎಷ್ಟು ದೂರದಲ್ಲಿ ಇದೆ ಅನ್ನೋದನ್ನು ನಾವು ಮೆಸರ್ ಮಾಡಬೇಕು. ದ ಡಿಸ್ಟೆನ್ಸ್ ಆಫ್ ಪಿ ಫ್ರಾಮ್ ವೈ ಝೆಡ್ ಪ್ಲೇನು, ಇದು ಫಸ್ಟ್ ಆರ್ಡರ್ ಟ್ರಿಪ್ಲೆಟ್ಟಿನ ಫಸ್ಟ್ ಎಲಿಮೆಂಟ್ಸ್ ಎಕ್ಸು. ಇದನ್ನು ನಾವು ಮೆಸರ್ ಮಾಡೋದು ವಿತ್ ರೆಸ್ಪೆಕ್ಟ್ ಟು ದಿ ಎಕ್ಸ್ ಎಕ್ಸಸ್ ಮೇಲೆ. ನೆಕ್ಸ್ಟ್ ವೈ ಮೀನಿಂಗು, ಡಿಸ್ಟೆನ್ಸ್ ಆಫ್ ಪಿ ಫ್ರಾಮ್ ಝೆಡ್ ಎಕ್ಸ್ ಪ್ಲೇನು. ಈ ವೈ, ಈ ಡಿಸ್ಟೆನ್ಸ್ ವೈ ಅಂದರೆ ಇದರ ಮೀನಿಂಗ್ ಏನು, ಈ ಡಿಸ್ಟೆನ್ಸಿಗೆ ಈಕ್ವಲ್ ಆಗಿರುತ್ತೆ. ದ್ಯಾರ್ ಫೋರ್ ದಿಸ್ ಪಿ ಡಿಸ್ಟೆನ್ಸ್, ಪರ್ಪ್ಯಾಂಡಿಕ್ಯುಲರ್ ಡಿಸ್ಟೆನ್ಸ್ ಅಥವಾ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಅಂತ ಹೇಳ್ಬೋದು. ಡಿಸ್ಟೆನ್ಸ್ ಆಫ್ ಪಿ ಫ್ರಾಮ್ ಝೆಡ್ ಎಕ್ಸ್ ಪ್ಲೇನು, ಈ ಗೋಡೆಯಿಂದ ಅಥವಾ ಈ ಪ್ಲೇನಿಂದ ಇದು ಎಷ್ಟು ದೂರದಲ್ಲಿದೆ, ಪರ್ಪ್ಯಾಂಡಿಕ್ಯುಲರ್ ಡಿಸ್ಟೆನ್ಸ್, ಇದು ಸೆಕೆಂಡ್ ಎಲಿಮೆಂಟ್ಸ್ ಆಗಿ ಆರ್ಡರ್ ಟ್ರಿಪ್ಲೆಟಲ್ಲಿ ಬರುತ್ತೆ. ಮೂರನೇದು ಝೆಡ್ ಅಂತ ಹೇಳಿದಾಗ ಇದನ್ನು ನಾವು ಮೆಸರ್ ಮಾಡೋದು ವಿತ್ ರೆಸ್ಪೆಕ್ಟ್ ಟು ಈ ಡಿಸ್ಟೆನ್ಸು, ಈ ಡಿಸ್ಟೆನ್ಸು, ಈ ಡಿಸ್ಟೆನ್ಸು, ಈ ಡಿಸ್ಟೆನ್ಸು ಒಂದೇ ಇರುತ್ತೆ. ದ್ಯಾರ್ ಫಾರ್ ದಿಸ್ ಡಿಸ್ಟೆನ್ಸ್ ಈಸ್ ವೈ ಯೂನಿಟ್, ಇಟ್ ಈಸ್ ಮೆಸರ್ ಅಲಾಂಗ್ ವೈ ಎಕ್ಸಸ್. ಇದಂದರೆ ಈ ಗೋಡೆ ಎಕ್ಸ್ ಝೆಡ್ ಪ್ಲೇನಿಂದ ಇದು ಎಷ್ಟು ದೂರದಲ್ಲಿದೆ, ಎಕ್ಸ್ ಅಂತ ಹೇಳಿದರೆ ದಿಸ್ ಡಿಸ್ಟೆನ್ಸು, ಇದು ಎಕ್ಸ್ ಝೆಡ್ ಪ್ಲೇನಿಂದ ಎಷ್ಟು ದೂರದಲ್ಲಿದೆ. ಆ್ಯಂಡ್ ದ ಥರ್ಡ್ ಒನ್ ಈಸ್ ಝೆಡ್, ಈ ಡಿಸ್ಟೆನ್ಸ್ ಝೆಡ್ ಅಂತ ಹೇಳಿದರೆ ದಿಸ್ ವ್ಯಾಲ್ಯೂ ಈಸ್ ಎಕ್ಸಾಕ್ಟ್ಲಿ ಈಕ್ವಲ್ ಟು ದಿಸ್ ವ್ಯಾಲ್ಯೂಸ್. ಇದನ್ನು ನಾವು ಮೆಸರ್ ಮಾಡೋದು ಝೆಡ್ ಆಕ್ಸಿಸ್ ಮೇಲೆ, ದ್ಯಾರ್ ಫೋರ್ ರೈಟ್ ಝೆಡ್ ಕೋಆರ್ಡಿನೇಟ್. ಇಟ್ ಮೀನ್ಸ್ ಇಟ್ ಈಸ್ ಡಿಸ್ಟೆನ್ಸ್ ಫ್ರಾಮ್ ಪಿ ಟು ಎಕ್ಸ್ ವೈ ಪ್ಲೇನು. ಈ ಪಿ ಎಕ್ಸ್ ವೈ ಪ್ಲೇನಿಂದ ಎಷ್ಟು ದೂರದಲ್ಲಿದೆ. ಫಸ್ಟ್ ಕೋಆರ್ಡಿನೇಟ್ ಎಕ್ಸ್ ಮೀನ್ಸ್ ಡಿಸ್ಟೆನ್ಸ್ ಫ್ರಾಮ್ ಪಿ ಟು, ಡಿಸ್ಟೆನ್ಸ್ ಆಫ್ ಪಿ ಫ್ರಾಮ್ ವೈ ಝೆಡ್ ಪ್ಲೇನು, ಡಿಸ್ಟೆನ್ಸ್ ಆಫ್ ಪಿ ಫ್ರಾಮ್ ಝೆಡ್ ಎಕ್ಸ್ ಪ್ಲೇನ್ ಅಂದಾಗ ವೈ, ಡಿಸ್ಟೆನ್ಸ್ ಆಫ್ ಪಿ ಫ್ರಾಮ್ ಎಕ್ಸ್ ವೈ ಪ್ಲೇನ್ ಅಂತ ಹೇಳಿದರೆ ಝೆಡ್. ಇದನ್ನೇ ಆರ್ಡರ್ ಟ್ರಿಪ್ಲೆಟಲ್ಲಿ ಬರಿತೀವಿ. ಯಾವುದೇ ಒಂದು ಪಾಯಿಂಟು ನಾವು ಸ್ಪೇಸಲ್ಲಿ ಡಿಫೈನ್ ಮಾಡುವಾಗ ಇದು ಫಸ್ಟಿಗೆ ವೈ ಝೆಡ್ ಪ್ಲೇನಿಂದ ಎಷ್ಟು ದೂರದಲ್ಲಿದೆ, ಯುವರ್ ರೈಟ್ ಎಕ್ಸು, ಪರ್ಪ್ಯಾಂಡಿಕ್ಯುಲರ್ ಡಿಸ್ಟೆನ್ಸು, ಹಾಗೆ ಎಕ್ಸ್ ಝೆಡ್ ಪ್ಲೇನಲ್ಲಿ ಎಷ್ಟು ದೂರದಲ್ಲಿದೆ, ದಟ್ ಒನ್ ಈಸ್ ಕಾಲ್ಡ್ ದಿ ವೈ ಕೋಆರ್ಡಿನೇಟು. ಹಾಗೆ ಎಕ್ಸ್ ವೈ ಪ್ಲೇನಿಂದ ಎಷ್ಟು ದೂರದಲ್ಲಿದೆ, ಇದನ್ನು ಝೆಡ್ ಕೋಆರ್ಡಿನೇಟ್. ಇದೇ ಆರ್ಡರ್ ಟ್ರಿಪ್ಲೆಟಲ್ಲಿ ಬರಿತೀವಿ. ಎಕ್ಸ್ ಕಾಮ ವೈ ಕಾಮ ಝೆಡ್, ಎನಿ ಪಾಯಿಂಟ್ಸ್ ಇನ್ ಎ ಸ್ಪೇಸಲ್ಲಿದೆ ಅಂತ ಹೇಳಿದರೆ ಈಸ್ ರೀಪ್ರೆಸೆಂಟೆಡ್ ಬೈ ದಿ ಆರ್ಡರ್ ಟ್ರಿಪ್ಲೆಟ್ ಎಕ್ಸ್ ಕಾಮ ವೈ ಕಾಮ ಝೆಡ್. ಎಕ್ಸ್ ಮೀನ್ಸ್ ಡಿಸ್ಟೆನ್ಸ್ ಆಫ್ ಪಿ ಫ್ರಾಮ್ ವೈ ಝೆಡ್ ಪ್ಲೇನ್, ವೈ ಮೀನ್ಸ್ ಡಿಸ್ಟೆನ್ಸ್ ಆಫ್ ಪಿ ಫ್ರಾಮ್ zx plane, and z means distance of p from xy plane. This one is the any point in a space is always represented by order triplet x comma y comma z. It means p from the x coordinate, ಯಾವ ಪ್ಲೇನಿಗೆ y z ಪ್ಲೇನ್ ಇರುವಂಥ ದೂರ, this distance. y means distance from b to ಎಕ್ಸ್ ಝೆಡ್ ಪ್ಲೇನಿಗೆ ಇರುವಂಥ ದೂರ, ಝೆಡ್ ಮೀನ್ಸ್ ಡಿಸ್ಟೆನ್ಸ್ ಫ್ರಾಮ್ ಪಿ ಟು ಎಕ್ಸ್ ವೈ ಪ್ಲೇನಿಗೆ ಇರುವಂಥ ದೂರ. ಇದನ್ನೇ ನಾವು ರೆಕ್ಟ್ಯಾಂಗಲ್ ಹಾಕಿ ಇದನ್ನು ನಾವು ಡಿಫೈನ್ ಮಾಡ್ತೀವಿ. ದ್ಯಾರ್ ಫೋರ್ ಈ ಸೆಟ್ ಟು ಬೆ ಸಾಲಿಡ್ ಜೊಮೆಟ್ರಿ ಆರ್ ಇದನ್ನು ರೆಕ್ಟ್ಯಾಂಗ್ಯುಲರ್ ಸಿಸ್ಟಮ್ ಅಂತಲೇ ಕರಿತೀವಿ. ಇದು ಎನಿ ಪಾಯಿಂಟ್ ಇನ್ ಎ ಸ್ಪೇಸ್ ಆಗಿರುತ್ತೆ. ನೆಕ್ಸ್ಟ್ ಸಿಂಪಲ್ ಆಗಿ ಹೇಳೋದಿದ್ರೆ, with the help of this one is p is x comma y comma z ಅಂತೀವಿ. ಪರ್ಪ್ಯಾಂಡಿಕ್ಯುಲರ್ ಟು ಎಕ್ಸ್ ವೈ ಪ್ಲೇನಿಗೆ ಎಳಿತೀವಿ. ಈ ಎಕ್ಸ್ ವೈ ಪ್ಲೇನಲ್ಲಿ ಪುಟ್ ಆಫ್ ಪರ್ಪ್ಯಾಂಡಿಕ್ಯುಲರ್ ಡಿ ಅಂತ ಕರೆದ್ರೆ ಇದು ಎನಿ ಪಾಯಿಂಟ್ ಇನ್ ಎ ಎಕ್ಸ್ ವೈ ಪ್ಲೇನ್ ಈಸ್ ಆಲ್ವೇಸ್ ಎಕ್ಸ್ ಕಾಮ ವೈ ಝೆಡ್ ಕೋಆರ್ಡಿನೇಟ್ 0 ಇರುತ್ತೆ. ಯಾಕೆ,
ಡಿಸ್ಟೆನ್ಸ್ ಫ್ರಮ್ ಎಕ್ಸ್ ವೈ ಪ್ಲೇನಿಗೆ ಇರುವಂಥ ದೂರ 0 ಯೂನಿಟ್. ಎನಿ ಪಾಯಿಂಟ್ ಇನ್ ಎಕ್ಸ್ ಎಕ್ಸಸ್ ಮೇಲೆ ಇದ್ದಾಗ ಎಕ್ಸ್ ಕಾಮ 0 ಅಂತ ಬರಿತೀವಿ. ವೈ ಎಕ್ಸಸ್ ಮೇಲೆ ಇರುವಂಥ ಪಾಯಿಂಟ್ 0 ವೈ 0 ಅಂತ ಬರಿತೀವಿ. ದ ಕೋಆರ್ಡಿನೇಟ್ ಆಫ್ ಒರಿಜಿನ್ ಈಸ್ 0 ಆಗಿರುತ್ತೆ. ಕೋಆರ್ಡಿನೇಟ್ ಆಫ್ ಎನಿ ಪಾಯಿಂಟ್ ಇನ್ ವೈ ಝೆಡ್ ಪ್ಲೇನ್ ಅಂದಾಗ 0 ವೈ ಝೆಡ್. ಎನಿ ಪಾಯಿಂಟ್ ಇನ್ ಎಕ್ಸ್ ಝೆಡ್ ಪ್ಲೇನ್ ಅಂದರೆ ಎಕ್ಸ್ 0 ಝೆಡ್ ಆಗಿರುತ್ತೆ. ಎನಿ ಪಾಯಿಂಟ್ ಆನ್ ದ ಝೆಡ್ ಆಕ್ಸಸ್ ಮೀನ್ಸ್ 0 ಝೆಡ್. ದಟ್ ಈಸ್ ದ ಕೋಆರ್ಡಿನೇಟ್ ಆಫ್ ಒರಿಜಿನ್ ಈಸ್ ಆಲ್ವೇಸ್ 0 0 The coordinate of any point in x-axis will be x 0 0. The coordinate of any point in y-axis will be as 0 y 0. The coordinate of any point on the z-axis will be as 0 0 z. The coordinate of any point in xy plane will be as x y z. The coordinate of any point in yz plane will be 0 y z. The coordinate of any point in xz plane andaga x 0 z. And coordinate of any point in space is x y z. ಯಾವುದೇ ಪಾಯಿಂಟನ್ನು ನಾವು ಸ್ಪೇಸಲ್ಲಿ ರೀಪ್ರೆಸೆಂಟ್ ಮಾಡಬೇಕಾದ್ರೆ ಆರ್ಡರ್ ಟ್ರಿಪ್ಲೆಟ್ ಫಾರ್ಮ್ನಲ್ಲೇ ಇರಬೇಕು. ಎಲ್ಲವೂ 0 ಇದೆ, ಇಟ್ ಈಸ್ ಒರಿಜಿನ್ಸ್. y ಆ್ಯಂಡ್ ಝೆಡ್ ಕೋಆರ್ಡಿನೇಟ್ 0 ಇದೆ, ಇದು ಎಕ್ಸ್ ಕೋಆರ್ಡಿನೇಟ್, ವೈ ಕೋಆರ್ಡಿನೇಟ್, ಝೆಡ್ ಕೋಆರ್ಡಿನೇಟ್ ಅಂತಲೇ ಕರಿತೀವಿ. ವೈ ಕೋಆರ್ಡಿನೇಟ್ 0, ಝೆಡ್ ಕೋಆರ್ಡಿನೇಟ್ ಎಕ್ಸ್ ಎಕ್ಸಸ್ ಮೇಲಿದೆ. ಎಕ್ಸ್ ಕೋಆರ್ಡಿನೇಟ್ ಝೆಡ್ ಕೋಆರ್ಡಿನೇಟ್ 0 ಇದೆ ಅಂದರೆ ವೈ ಎಕ್ಸಸ್ ಮೇಲಿದೆ. ಎಕ್ಸ್ ಕೋಆರ್ಡಿನೇಟ್ ವೈ ಕೋಆರ್ಡಿನೇಟ್ 0 ಇದೆ ಅಂದರೆ ಆ ಪಾಯಿಂಟ್ ಝೆಡ್ ಎಕ್ಸಸ್ ಮೇಲಿದೆ. ಝೆಡ್ ಕೋಆರ್ಡಿನೇಟ್ 0 ಇದೆ ಅಂದರೆ ಎಕ್ಸ್ ವೈ ಪ್ಲೇನಲ್ಲಿ. ಎಕ್ಸ್ ಕೋಆರ್ಡಿನೇಟ್ 0 ಇದೆ ಅಂದರೆ ವೈ ಝೆಡ್ ಪ್ಲೇನಲ್ಲಿದೆ. ಹಾಗೆ ವೈ ಕೋಆರ್ಡಿನೇಟ್ 0 ಇದೆ ಅಂದರೆ ದಿಸ್ ಪಾಯಿಂಟ್ ಲೈಸ್ ಆನ್ ದಿ ಎಕ್ಸ್ ಝೆಡ್ ಪ್ಲೇನು. ಅದೇ ಎಕ್ಸ್ ವೈ ಝೆಡ್ ಈಸ್ ಎನಿ ಪಾಯಿಂಟ್ ಇನ್ ಎ ಸ್ಪೇಸ್. ಇದು ಬೇಸಿಕ್ ಕಾನ್ಸೆಪ್ಟ್. ದ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಆಕ್ಟೆಂಟ್ ಮತ್ತು ಡಿಸ್ಟೆನ್ಸ್ ಫಾರ್ಮುಲಾನ ಸ್ಟಡಿ ಮಾಡೋಣ. ಥ್ಯಾಂಕ್ ಯು.